ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಕಾಂಗ್ರೆಸ್ ಪಕ್ಷ ಬಲಪಡಿಸಲು ಎಐಸಿಸಿ ಹೊಸ ಸೂತ್ರ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ಪೇಪರ್ ಮಿಲ್ನಲ್ಲಿ ಬಾಯ್ಲರ್ ಸ್ಫೋಟ, 3 ಕಾರ್ಮಿಕರ ಸಾವು. ಯತ್ನಾಳ್ ಉಚ್ಚಾಟನೆ ಖಂಡಿಸಿ ಪ್ರತಿಭಟನೆ. ಸುದ್ದಿಯ ವಿವರಗಳು. ಕರ್ನಾಟಕ ಕಾಂಗ್ರೆಸ್ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ದೇಶದಲ್ಲಿ ಪಕ್ಷವನ್ನು ಬಲಪಡಿಸಲು ಪಕ್ಷವು ಹೊಸ ಸೂತ್ರವನ್ನು ತಂದಿದೆ ಎಂದು ಹೇಳಿದರು. ದೆಹಲಿಯಲ್ಲಿ ನಡೆಯುತ್ತಿರುವ ಜಿಲ್ಲಾ ಅಧ್ಯಕ್ಷರುಗಳ ಸಭೆ ವೇಳೆ ಕೆಪಿಸಿಸಿ ಅಧ್ಯಕ್ಷರು ಆದ ಡಿಕೆ ಶಿವಕುಮಾರ್ ಅವರು ಮಾಧ್ಯಮಗಳಿಗೆ ಶುಕ್ರವಾರ ಪ್ರತಿಕ್ರಿಯೆ ನೀಡಿದರು. ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಸೇರಿ ಎಲ್ಲಾ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಸಭೆ ನಡೆಸಿದ್ದಾರೆ. ಪಕ್ಷವು ಸರ್ಕಾರಕ್ಕಿಂತ ದೊಡ್ಡದು, ಹೀಗಾಗಿ ಹೈಕಮಾಂಡ್ ನಾಯಕರು ಜಿಲ್ಲಾ ಅಧ್ಯಕ್ಷರಿಗೆ ವಿಶೇಷ ಕಾರ್ಯಕ್ರಮ ನೀಡಿದ್ದಾರೆ ಎಂದರು. ಸದಸ್ಯತ್ವ ಪಡೆಯುವುದು, ಸಾಮಾಜಿಕ ಮಾಧ್ಯಮವನ್ನು ಮೇಲ್ವಿಚಾರಣೆ ಮಾಡುವುದು, ಪಕ್ಷದ ಆಸ್ತಿಗಳನ್ನು ನೋಡಿಕೊಳ್ಳುವುದು ಇತ್ಯಾದಿಗಳ ಕುರಿತು ಪ್ರದೇಶ ಕಾಂಗ್ರೆಸ್ ಸಮಿತಿಗಳಿಗೆ ಪಿಸಿಸಿ ತರಬೇತಿ ನೀಡಲಾಗಿದೆ ಎಂದು ಶಿವಕುಮಾರ್ ಹೇಳಿದರು. ದೇಶದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಲು ಅವರು ಹೊಸ ಸೂತ್ರವನ್ನು ಹೊರತರುತ್ತಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಯೋಜನೆ ತೆಗೆದುಕೊಂಡಿರುವುದು ನನಗೆ ತುಂಬಾ ಸಂತೋಷವಾಗಿದೆ ಎಂದಿದ್ದಾರೆ. ಇದಕ್ಕೂ ಮುನ್ನ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬಿಜೆಪಿಯನ್ನು ಟೀಕಿಸಿದರು. ಪಕ್ಷವು 2 ಮಿತ್ರ ಪಕ್ಷಗಳ ಮೇಲೆ ಅವಲಂಬಿತವಾಗಿದೆ ವಾಗಿರುವುದರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು 400 ಸ್ಥಾನಗಳನ್ನು ಗೆಲ್ಲುವ ಹೇಳಿಕೆಗೆ ಭಾರಿ ಹೊಡೆತ ಬಿದ್ದಿದೆ ಎಂದು ಹೇಳಿದರು. ಗಾಜಿಯಾಬಾದ್ನ ಭೋಜಪರ್ ಪೊಲೀಸ್ ಠಾಣೆ ಪ್ರದೇಶದ ಪೇಪರ್ ಮಿಲ್ ಒಂದರಲ್ಲಿ ಬಾಂಬ್ ಸ್ಫೋಟಗೊಂಡಿದ್ದು, ಘಟನೆಯಲ್ಲಿ 3 ಕಾರ್ಮಿಕರು ಸಾವನ್ನಪ್ಪಿರುವ ಘಟನೆ ಶುಕ್ರವಾರ ನಡೆದಿದೆ. ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾಗ ಬೆಳಗ್ಗೆ 6 ಗಂಟೆಗೆ ದುರ್ಘಟನೆ ಸಂಭವಿಸಿದೆ. ಇದ್ದಕ್ಕಿದ್ದಂತೆ ಬಾಯ್ಲರ್ ಸ್ಫೋಟಗೊಂಡ ಕಾರಣ 3 ಕಾರ್ಮಿಕರು 50 ಅಡಿ ಮೇಲೆ ಎಗರಿ ಕೆಳಗೆ ಬಿದ್ದಿದ್ದಾರೆಂದು ತಿಳಿದು ಬಂದಿದೆ. ಘಟನೆಯಲ್ಲಿ ಕಾರ್ಮಿಕರಿಗೆ ತೀವ್ರ ಗಾಯಗಳಾಗಿದ್ದು, ದೇಹದ ಭಾಗಗಳು ಚೆಲ್ಲಾಪಿಲ್ಲಿಯಾಗಿ ನೆಲಕ್ಕೆ ಬಿದ್ದಿದ್ದವು ಎಂದು ಮೂಲಗಳು ತಿಳಿಸಿವೆ. ಮೃತ ಕಾರ್ಮಿಕರನ್ನು ಯೋಗೇಂದರ್, ಅನೂಜ್ ಮತ್ತು ಅವಧೇಶ್ ಎಂದು ಗುರುತಿಸಲಾಗಿದೆ. ಉಪ ಪೊಲೀಸ್ ಆಯುಕ್ತ ಡಿಸಿಪಿ ಗ್ರಾಮೀಣ ಸುರೇಂದ್ರನಾಥ್ ತಿವಾರಿ ಅವರು ಮಾತನಾಡಿ, ಕಾರ್ಖಾನೆ ಮಾಲೀಕ ಅವಿನಾಶ್ ಮೋದಿನಗರದ ನಿವಾಸಿಯಾಗಿದ್ದು, ಕಾರ್ಖಾನೆಯಲ್ಲಿ ಲ್ಯಾಮಿನೇಷನ್ ಪೇಪರ್ಗಳನ್ನು ಸಿದ್ಧಪಡಿಸುತ್ತಿದ್ದರು ಎಂದು ಹೇಳಿದ್ದಾರೆ. ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕಾಗಮಿಸಿರುವ ಮೃತರ ಕುಟುಂಬರ ಆಕ್ರಂದನ ಮುಗಿಲು ಮುಟ್ಟಿದೆ. ಸ್ಥಳಕ್ಕಾಗಮಿಸಿರುವ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ. मेरा नाम सचिन है। क्या घटना हुई यहाँ पर? मृतक का भाई अनुज कुमार है, जो यहाँ पे काम करता था। लगभग 3 साल हो गए हैं। तो ये इस कंपनी में जो है, जो रबड़ रोल होते हैं, जो पेपर मशीन में लगाए जाते हैं, वो रोल बनते हैं यहाँ पे। और ये कंपनी कोई भी सेफ्टी फीचर फॉलो नहीं करती है और गैर कानूनी तरीके से वर्करों से काम कराया जा रहा था यहाँ पे। और यहाँ बोल्ट भी पुराने लग रहे थे, कोई भी सेफ्टी फीचर फॉलो नहीं कर रही है। सारे सेफ्टी फीचरों को किसी का भी फॉलो नहीं कर रही है। गैर कानूनी तरीके से कंपनी काम करा रही थी वर्करों से। और हम मालिक के खिलाफ सख्त से सख्त कार्रवाई की मांग करते हैं। मीडिया कर्मी से हाथ जोड़। कितनी उम्र है? जी, उसके लगभग 25-26 के लगभग उसकी उम्र है। शादीशुदा है? जी, शादीशुदा है। कितने लोग एक्सपायर हुए हैं? ये 3 लोग एक्सपायर हुए हैं। 2 थे उसके साथ। ये
हथेड़ी पड़ता है यहाँ पे थाना बचपन में, तो वहाँ पे नॉर्थ ईस्टर्न रबर एंड रूल्स प्राइवेट लिमिटेड है, एक फैक्ट्री है यहाँ पे ये पेपर मिल जो रोल होते हैं उसके रबर कोटिंग का काम, रबर चढ़ाने का काम करते हैं। यहाँ आज सुबह में एक हादसा हुआ है जिसमें बॉयलर फटा है, जिससे कि 3 लोगों की मौतों को डेथ हो गई है और एक स्टॉल की चोट आई है। इसमें प्रज्वल वार्ता की जा रही है और इसमें आवश्यक कार्रवाई की जा रही है। ಉತ್ತರ ಕರ್ನಾಟಕ ಅಭಿವೃದ್ಧಿ ಹರಿಕಾರ ಹಿಂದುತ್ವದ ನಾಯಕ ಯತ್ನಾಳ್ ಅವರನ್ನು ಕೆಲವರು ಕುತಂತ್ರ ಮಾಡಿ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದು ಖಂಡನೆ ಎಂದು ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುರೇಶ್ ಗೌಡರು ಹೇಳಿದರು. ಯಲಬುರ್ಗಾ ಪಟ್ಟಣದಲ್ಲಿ ಇಂದು ಬಿಜಾಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟಿಸಿರುವುದನ್ನು ಖಂಡಿಸಿ ಚೆನ್ನಮ್ಮ ಸರ್ಕಲ್ನಲ್ಲಿ ಇಂದು ಪ್ರತಿಭಟನೆ ಮಾಡಲಾಯಿತು. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮತ್ತು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜೇಂದ್ರ ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ಉಚ್ಚಾಟನೆ ಮಾಡಿರುವ ಪಕ್ಷದ ವರಿಷ್ಠರ ಕ್ರಮವನ್ನು ಖಂಡಿಸಿ ಘೋಷಣೆ ಕೂಗಿದರು. ಬಳಿಕ ಚೆನ್ನಮ್ಮ ವೃತ್ತದಲ್ಲಿ ಕೆಲ ಹೊತ್ತು ಮಾನವ ಸರಪಳಿ ನಿರ್ಮಿಸಿ ರಸ್ತೆ ಸಂಚಾರ ಬಂದ್ ಮಾಡಿದರು. ಪಂಚಮಸಾಲಿ ಸಮಾಜ ಮುಖಂಡ ರುದ್ರೇಗೌಡ ಮಾತನಾಡಿ, ಬಸವನಗೌಡ ಪಾಟೀಲ್ ಯತ್ನಾಳ್ ಎಂದು ಪಕ್ಷದ ವಿರುದ್ಧ ಮಾತನಾಡಿಲ್ಲ. ಪಕ್ಷದಲ್ಲಿರುವ ಕೆಲವರು ಹೊಂದಾಣಿಕೆ ರಾಜಕಾರಣ, ಭ್ರಷ್ಟಾಚಾರ, ಕುಟುಂಬ ರಾಜಕಾರಣ ವಿರೋಧಿಸಿದ್ದಕ್ಕೆ ಉಚ್ಚಾಟನೆ ಮಾಡಿರುವುದು ಸರಿಯಲ್ಲ ಎಂದರು. ನೇರ ನಿಷ್ಠುರ ಪ್ರಕಾರ ಹಿಂದೂ ನಾಯಕನಿಗೆ ಬಿಜೆಪಿ ಮಾಡಿರುವ ಅನ್ಯಾಯ ಇದಾಗಿದೆ. ಇಡೀ ಹಿಂದೂ ಸಮಾಜಕ್ಕೆ ಮಾಡಿರುವುದು ಅಪಮಾನವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. बोलो भारत माता की, बोलो भारत माता की. ಭಾರತದ ಹಿಂದೂ ಫೈರ್ಬ್ರ್ಯಾಂಡ್ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಧಿಕ್ಕಾರ, ಧಿಕ್ಕಾರ. ಅಪ್ಪ ಮಕ್ಕಳಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಧಿಕ್ಕಾರ, ಧಿಕ್ಕಾರ. ಅವರಿಗೆ ಹಿಂದೂ ಹುಲಿಗೆ, ಹಿಂದೂ ಹುಲಿಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಹಿಂದೂ ಹುಲಿಗೆ ಜೈ ಪಂಚಮಸಾಲಿ. ಭಾರತ ದೇಶದ ಹಿಂದೂ ಹುಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ, ಭಾರತ ದೇಶದ ಹಿಂದೂ ಹುಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಈ ಮೂಲಕ ವಿನಂತಿಸುವುದೇನೆಂದರೆ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿರುವುದನ್ನು ನಾವು ಇಂದು ಯಲಬುರ್ಗಾದಲ್ಲಿ ಕೇವಲ ಸಾಂಕೇತಿಕವಾಗಿ, ಅಂದರೆ ನಿನ್ನೆ ಇವತ್ತು ಬೆಳಿಗ್ಗೆ ಎಲ್ಲರೂ ಸೇರಿಕೊಂಡು ಸಾಂಕೇತಿಕವಾಗಿ ಮಾಡೋಣ ಅನ್ನೋ ಉದ್ದೇಶದಿಂದ ಕೇವಲ ನಾವು ಅಷ್ಟೇ ಮಾಡ್ತಾ ಇದ್ದೀವಿ. ಆದರೆ ಪೂಜ್ಯ ಗುರುಗಳು ನಿನ್ನೆ ನಮಗೆ ಒಂದು ಆದೇಶವನ್ನು ಮಾಡಿದ್ದಾರೆ. ಏನಪ್ಪ ಅಂದರೆ, ಈ ಒಂದು ಬಿಜೆಪಿಯ ಹೈಕಮಾಂಡ್ಗೆ 10ನೇ ತಾರೀಕಿನ ಮಟ್ಟ ಡೆಡ್ಲೈನನ್ನು ಕೊಟ್ಟಿರ್ತಾರೆ ಸಮಾಜದಿಂದ. ಕಾರಣ ಇಷ್ಟೇ, ನಿಷ್ಠಾವಂತ ಸಮಾಜ ಪರವಾಗಿ ಹೋರಾಡುವಂಥ, ಹಿಂದೂ ಪರವಾಗಿ ಹೋರಾಡುವಂಥ ವ್ಯಕ್ತಿಯನ್ನು ನೀವು ಉಚ್ಚಾಟನೆ ಮಾಡಿದ್ದು ತಪ್ಪು ಅಂತಂದು ಹೇಳಿ ಒಂದು ನಮ್ಮ ಪೂಜ್ಯ ಗುರುಗಳು ನಿನ್ನೆ ಬೆಳಗಾವಿಯಲ್ಲಿ ಒಂದು 10ನೇ ತಾರೀಕಿನ ಮಟ್ಟ ಒಂದು ದಿನಾಂಕವನ್ನು ಕೊಟ್ಟಿರ್ತಾರೆ. ಆಮೇಲೆ ಅವರ ಉಚ್ಚಾಟನೆಯನ್ನು ವಾಪಸ್ ತಗೊಳ್ಳದೇ ಇದ್ದಾರೆ. ನಾವು ಹುಬ್ಬಳ್ಳಿ ಅಥವಾ ಬೆಳಗಾವದಲ್ಲಿ ಸುಮಾರು ಲಕ್ಷಾಂತರ ಜನ ಸೇರಿ ಏನು ಬೆಂಗಳೂರೊಳಗೆ ಮತ್ತು ಬೆಳಗಾವಿ ಒಳಗೆ ಏನು ಕಾರ್ಯಕ್ರಮ ಮಾಡಿದ್ವಿ, ಅದೇ ತರನಾಗಿ ಹೈಕಮಾಂಡ್ಗೆ ಬಿಸಿ ಮುಟ್ಟಿಸಲು ಲಕ್ಷಾಂತರ ಜನ ಸೇರಿ ಹಳ್ಳಿಯಿಂದ ಹುಬ್ಬಳ್ಳಿ ನೆಹರು ಮೈದಾನ ಬೆಳಗಾವಿಯೊಳಗೆ ಎಲ್ಲ ಸಮಸ್ತ ಬಂಧುಗಳು ಮನೆ ಮನೆಗೆ ಹೋಗ್ತಾಗ ಎಲ್ಲರೂ 10ನೇ ತಾರೀಕಿನ ಆದೇಶ ಕೊಟ್ಟಿದ್ದಾರೆ. ಈಗ ನಮ್ಮ ಪಂಚಮಸಾಲಿ ಸಮಾಜದ ತಾಲೂಕಾಧ್ಯಕ್ಷರಾಗಿರ್ತಕ್ಕಂಥ ಕೆಜಿ ಪಲ್ಯದವರು ಈ ಒಂದು ಪ್ರತಿಭಟನೆಯನ್ನು ಗುರುನಾನಕ್ ಶಿಕ್ಷಣ ಸಂಸ್ಥೆಯಿಂದ ಶನಿವಾರ ಹಮ್ಮಿಕೊಂಡಿದ್ದ ಗುರುನಾನಕ್ ಪಬ್ಲಿಕ್ ಶಾಲೆ 50 ವರ್ಷ ಪೂರೈಸಿದ ಪ್ರಯುಕ್ತ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ನಾರಿಶಕ್ತಿ ಪುರಸ್ಕಾರ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಗುರುನಾನಕ್ ದೇವ ಇಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶದ ಅಭಿವೃದ್ಧಿಗೆ ಗಣನೀಯ ಕೊಡುಗೆ ನೀಡಿದ ಮಹಿಳೆಯರಿಗೆ ಅಭಿವೃದ್ಧಿಯಂತಹ ಕ್ಷೇತ್ರಗಳಲ್ಲಿ ಭಾರತದ ಹೆಮ್ಮೆಯ ಪತಾಕೆಯನ್ನು ಹಾರಿಸಿದ 7 ಮಹಿಳೆಯರಿಗೆ ನಾರಿ ಶಕ್ತಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಮುಖ್ಯ ಅತಿಥಿಯಾಗಿ ಕರ್ನಾಟಕ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಕೇಂದ್ರ ಹುಬ್ಬಳ್ಳಿಯ ಡಾಕ್ಟರ್ ಜಾನಕಿ ಆರ್ ತೋರವಿ ಭಾಗವಹಿಸಿ ಕಲ್ಯಾಣ ಕರ್ನಾಟಕ ನಾರಿ ಶಕ್ತಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಹಾರ್ದಿಕ ಸ್ವಾಗತ ಕೋರಿ ಮಾತನಾಡುತ್ತಾ, ಪ್ರಸ್ತುತ ಸಮಯದಲ್ಲಿ ಸಮಾಜದ ಅಭಿವೃದ್ಧಿಯಲ್ಲಿ ಮಹಿಳೆಯ ಪಾತ್ರ ಪ್ರಮುಖವಾದುದು. ತಾಯಿಯು ಮನೆಯಲ್ಲಿ ಮಕ್ಕಳಿಗೆ ಉತ್ತಮ ಸಂಸ್ಕೃತಿ, ಸಂಸ್ಕಾರ, ಪ್ರೀತಿ, ವಾತ್ಸಲ್ಯ, ಮಮತೆಯಿಂದ ಬೆಳೆಸಿದರೆ ಮುಂದೆ ಮಕ್ಕಳು ದೇಶದ ಉತ್ತಮ ಪ್ರಜೆಯಾಗುತ್ತಾರೆ ಎಂದು ನುಡಿದರು.
Welcome, Isra. Shamla ma'am, Mrs. Shamla ma'am, Principal of Guru Nanak. All saints are scared of her. Thank you, ma'am. Thank you, everyone. Two lines dedicated to all the women present over here. छोड़ो मेहंदी खड़क संभालो, खुद ही अपना चीर बचा लो। छोड़ो मेहंदी खड़क संभालो, खुद ही अपना चीर बचा लो। दूध बिछाए बैठे शकुनी, मस्तक सब बिक जाएगा। सुनो द्रौपदी, शस्त्र उठा लो, अब गोविंद न आएंगे। कब तक आस लगाओगी तुम बिके हुए अखबारों से? कब तक आस लगाओगी तुम बिके हुए अखबारों से? कैसी रक्षा मांग रही हो दुशासन दरबारों से? स्वयं को लज्जाहीन पड़े हैं, वे क्या लाज बचाएंगे? सुनो द्रौपदी, शस्त्र उठा लो, अब गोविंद न आएंगे। कल तक केवल अंधा राजा, अब गूंगा बहराबी है। कल तक केवल अंधा राजा, अब गूंगा बहराबी है। होठ सीधिए हैं जनता के, कानों पर बहराबी है। तुम ही कहो ये अश्क तुम्हारे, किसको क्या समझाएंगे? सुनो द्रौपदी, शस्त्र उठा लो, अब गोविंद न आएंगे। So this is for all of you ladies. So this event holds even greater significance as we celebrate the spirit of International Women's Day, a day dedicated to recognize the strength, resilience and achievement of women across the world. Women's Day is not just a celebration, but a reminder of progress made and the journey ahead in the ensuring quality. जो शक्ति उन्होंने दी है वो टीचर्स को एक शेर है, फूलों का तस्करा हो बहारों की बात हो, अब हौसलों के दरमियान दिन हो न रात हो। दुआ ये है तेरी आंखों में सदा जलते रहे सुख के दिए, तेरे होठों पे सदा सजते रहे नगमे नए। अपनी हर एक आरज़ू कर दूंगी मैं तुझे निसार, मेरे दिल की हर तमन्ना है फकत तेरे लिए। तेरे होठों पे हमेशा फूल खुशियों के खिले, मेरे होठों पे सदा होगी दुआ तेरे लिए। जाएंगे सभी मोहब्बत के सभी रंग तुझे, जिस्त में बन जाए बहारों की सदा तेरे लिए।
जिंदगी की रौनकों से जब कभी फुर्सत मिले, मांग लेना तू किसी लम्हे दुआ मेरे लिए। थैंक यू। ಬೋಗಲ್ ರಾಕ್ ಪಾರ್ಕ್ನಲ್ಲಿ ಪೈಪ್ ಒಡೆದು ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಗ್ಯಾಲನ್ಗಳಷ್ಟು ನೀರು ಹರಿದು ವ್ಯರ್ಥವಾಯಿತು. ಪೈಪ್ ಒಡೆದು ರಸ್ತೆಯಲ್ಲೆಲ್ಲ ನೀರು ಹರಿದ ಕಾರಣ ಸಂಚಾರಕ್ಕೆ ಅಡಚಣೆ ಉಂಟಾಯಿತು. ಇದು ಸಂಚಾರಕ್ಕೆ ಅಡಚಣೆಯನ್ನುಂಟು ಮಾಡಿತು. 60 ವರ್ಷ ಹಳೆಯ ನೀರಿನ ಪೈಪ್ಲೈನ್ ಒಡೆದಿದ್ದರಿಂದ ಈ ಪರಿಸ್ಥಿತಿ ನಿರ್ಮಾಣವಾಯಿತು. ಪೂರ್ವ ಆಂಜನೇಯ ರಸ್ತೆ, ಪೊಲೀಸ್ ಠಾಣೆ ರಸ್ತೆ ಮತ್ತು ಡಿವಿಜಿ ರಸ್ತೆಯಲ್ಲಿರುವ ಜನಪ್ರಿಯ ತಿನಿಸುಗಳಿಗೆ ಭೇಟಿ ನೀಡುವವರು ಏನಾಗುತ್ತಿದೆ ಎಂದು ಆಶ್ಚರ್ಯಪಡುತ್ತಿದ್ದರು. ನೀರು ರಸ್ತೆಗಳಿಗೆ ಹರಿಯುತ್ತು. ಅಂಗಡಿಗಳ ಪ್ರವೇಶ ದ್ವಾರಗಳು ಮತ್ತು ಸುತ್ತಲೂ ನಿಲ್ಲಿಸಲಾಗಿದ್ದ ವಾಹನಗಳು ಜಲಾವೃತಗೊಂಡವು. ನಗರವು ಕಾವೇರಿ ನೀರು ಪಡೆಯಲು ಸಮಸ್ಯೆ ಎದುರಿಸುತ್ತಿದೆ. ಆದರೆ ಇಲ್ಲಿ ಅಪಾರ ಪ್ರಮಾಣದ ನೀರು ಪೋಲು ಮಾಡುವುದು ಶಿಕ್ಷಾರ್ಹ ಅಪರಾಧ. ಸುಮಾರು 2-3 ಗಂಟೆಗಳ ಕಾಲ ನೀರು ಸೋರಿಕೆಯಾಗುತ್ತಲೇ ಇತ್ತು ಮತ್ತು ಬಿಬಿಎಂಪಿ ನಿರ್ವಹಿಸುವ ಈ ಉದ್ಯಾನವನದ ಯಾವುದೇ ಸಿಬ್ಬಂದಿ ಸೋರಿಕೆಯನ್ನು ತಡೆಯಲು ಅಲ್ಲಿ ಇರಲಿಲ್ಲ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.